ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಶ್ರೀ ವೀರಭದ್ರಸ್ವಾಮಿ ದೇವಾಲಯದಿಂದ ರೈತ ಸಂಘದ ಪದಾಧಿಕಾರಿಗಳು ಮೆರವಣಿಗೆ ಮೂಲಕ ಪಶು ಆಸ್ಪತ್ರೆಗೆ ತೆರಳಿ ಮುಂಭಾಗ ಪ್ರತಿಭಟನೆ ಮಾಡಿ ತಾಲೂಕು ವೈದ್ಯಾಧಿಕಾರಿಗಳ ಮುಖಾಂತರ ಪಶು ಸಂಗೋಪನಾ ಮತ್ತು ರೇಷ್ಮೆ ಇಲಾಖೆ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ಮನವಿ ಸಲ್ಲಿಸಲಾಗಿದೆ. ಪಶು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ, ಔಷಧೋಪಚಾರ, ವೈದ್ಯರ ಕೊರತೆ, ಸಹಾಯಧನ ಮುಂತಾದ ಸೌಲಭ್ಯಗಳ ಕುರಿತು ಮನವಿ. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷ ಎಸ್ ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ನೂರಾರು ರೈತರು ಭಾಗಿಯಾಗಿದ್ದರು. ಯಾರೋ ಆಸ್ಪತ್ರೆಗೆ ಬಂದರೆ ಎಲ್ಲರೂ ನಮ್ಮ ಆಸ್ಪತ್ರೆಗೆ ಆ ಥರ ಮೆಡಿಸಿನ್ ಇಲ್ಲ, ಕಾಸಿಲ್ಲ, ಪ್ರೈವೇಟ್ ಎಲ್ಲ ಹೊರಗಡೆ ಮೆಡಿಸಿನ್ ತಗೊಂಬರ್ರಿ ಅಂತೇಳಿ ಕೊಡ್ತಿರಂತೆ. ಕಳೆದ 2 ವರ್ಷದಿಂದ ಮಳೆ ಇಲ್ದೇ ಇಲ್ಲಿ ನಮ್ಮ ರೈತರುಗಳು ಮೇವು ಪ್ರತಿಯೊಂದು ಕೊಂಡ್ಕೊಂಡು ಜೀವನ ಮಾಡೋದೇ ಭಾಳ ಕಷ್ಟ ಆಗಿದೆ. ಸರ್ಕಾರಕ್ಕೆ ನೀವು ಒತ್ತಡ ಹಾಕ್ಬಿಟ್ಟು ಈ ಥರ ರೈತ ಸಂಘದಿಂದ ಎಲ್ಲ ರೈತರುಗಳು ನಮಗೆ ಬಂದು ಇದು ಮಾಡ್ತಿದ್ದಾರೆ. ನೀವು ಸರ್ಕಾರದಿಂದ ಏನು ಸರ್ಕಾರ ನೋಡಿದರೆ ಎಲ್ಲ ರೀತಿಯ ಜಾನುವಾರುಗಳಿಗೆ ನಾವು ಮೆಡಿಸಿನ್ ಕೊಡ್ತಾಯಿದ್ವಿ ಅಂತ ಅವ್ರು ಹೇಳ್ತಾರೆ. ನೀವು ತಕ್ಷಣ ಅದು ಏನು ಬೇಕಾಗುತ್ತೋ ನಮ್ಮ ಪಟ್ಟಣ, ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಏನು ನಮ್ಮ ದನ ಕರುಗಳಿಗೆ ಯಾವುದೇ ಒಂದು ಕಾಯಿಲೆ ಆದ್ರೂ ಅದಕ್ಕೆ ಯಾವ್ದು ಬರ್ಬೋದು ಏನು ಅಂತ ಮುನ್ಸೂಚನೆಯಿಂದ ನೀವು ಅದನ್ನು ಮೆಡಿಸಿನ್ನ ತರಿಸಿಟ್ಕೊಂಡು ಇವಾಗಲೇ ನೀವು ನಾಳೆಯಿಂದನೇ ನೀವು ಎಲ್ಲ ಪ್ರತಿಯೊಂದು ನಮ್ಮ ವಾರ್ಡ್ ವೈಸು ಯಾವ ದನಗಳಿಗೆ ಏನಾಗಿದೆ ವಾಲಂಟಿಯರಾಗಿ ಇಂಥ ಒಂದು ಗುರುತು ಮಾಡಿಬಿಟ್ಟು ಒಂದೊಂದು ದೇವಸ್ಥಾನದ ಹತ್ರನೋ ಯಾವುದೋ ಒಂದು ಸಮುದಾಯ ಭವನ ಹತ್ರನೋ ಎಲ್ಲರೂ ದನಗಳನ್ನೆಲ್ಲ ಇಟ್ಕೊಂಬಂದು ನೀವು ಆ ಟೈಪು ನೀವು ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡ್ಬೇಕು ಸರ್. ಅದು ಅನೌನ್ಸ್ ಮಾಡ್ಕೊಂಡು ಅವು ಜಾನುವಾರುಗಳು ಏನಿದೆ ತಕ್ಷಣ ನೀವು ರೈತರಿಗೆ ಯಾರನ್ನೂ ಮೆಡಿಷನ್ ಶಾಪಲ್ಲಿ ತಂದು ಕೊಡಬಾರ್ದು. ಅವ್ರಿಗೆ ಏನು ಬೇಕೋ ಅದನ್ನು ನೀವು ಸರ್ಕಾರದ ವತಿಯಿಂದ ನಿಮ್ಮ ಆಫೀಸರ್ಗಳಿಗೆ ತಿಳಿಸಿ ಮತ್ತು ಸಚಿವರಿಗೂ ಕೂಡ ತಿಳಿಸಿ ಆ ಒಂದು ಮೆಡಿಷನ್ನ ತರಿಸಿ ನಮ್ಮ ಪಟ್ಟಣದ ಎಲ್ಲ ಒಂದು ರೈತಾಪ ವರ್ಗಗಳಿಗೆ ನಮ್ಮ ಪಶುಗಳು ಜಾನುವಾರುಗಳು ಆರೋಗ್ಯ ರೀತಿಯಲ್ಲಿ ಕಾಪಾಡ್ತಾರೆ ಅಂತಂದೇಳಿ ನಾವು ನಿಮ್ಮಲ್ಲಿ ಮನವಿ ಕೊಡ್ತಾ ಇದ್ದೀವಿ ಸರ್. ಕರಬೇಕು ಇದು ಅಂತ ಇಲ್ಲಿ ಕಾರಣ ಅಂತಂದರೆ ಏನು ನೀವು ಗಂಟು ಕಾಯಿಲೆ ಅಂತ ಹೇಳಿದ್ರಲ್ಲ, ಚರ್ಮ ಗಂಟು ಕಾಯಿಲೆ, ಅದಕ್ಕೆ ಲಸಿಕೆ ಸಿಗ್ತದೆ. ನಾವು ನಮ್ಮ ಸ್ಟಾಫ್ಗಳು ನಿಮ್ಮ ಮನೆಗೆ ಬಂದು ಲಸಿಕೆ ಹಾಕ್ತಾಯಿದ್ದಾರೆ. ಇವನ್ನ ಜಾನುವಾರು ಅಂತ ಹೊಡ್ಕೊಂಬನ್ನಿ ಒಂದು ಹತ್ರ ಮಾಡೋಂಗಿಲ್ಲ ಇದು. ಯಾಕಂದರೆ ಇದು ಕರೋನಾ ಬಂದಂಗೆ ಒಬ್ಬರಿಂದ ಒಬ್ಬರು ದೂರ ಇರ್ಬೇಕಂತ ಅಂಟು ಕಾಯಿಲೆ. ತಾವು ಯಾವ ಅವರು ಮಾಡ್ಕೊಂಬರ್ತಾರೆ, ನಮಗೆ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು, ಇಯರ್ ಟ್ಯಾಗ್ ಎಂಟ್ರಿ ಮಾಡಬೇಕು, ಮಾಡ್ಕೊಂಬರ್ತಾರೆ. ಸಪೋಸ್ ಯಾವಾದರೂ ಬಿಟ್ಟೋಗಿದ್ರೆ, ಮಿಸ್ ಆಗಿದ್ರೆ, ಇಂಥ ಸರ್ ಇಂಥ ದನ ಬಿಟ್ಟೋಗಿದೆ ನನ್ನ ಗಮನಕ್ಕೆ ತಾಮನ್ನಿ, ನಾನೇ ಸಪ್ರೇಟಾಗಿ ಕಳಿಸ್ಕೊಡ್ತೀನಿ. ನಾವೆಲ್ಲರಿಗೂ ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೀವಿ. ಸರ್ ಇಂಥ ದನಗಳು ಅವ್ರು ಬಂದಿರ್ತಾರೆ, ಅವ್ರು ಇರೋದಿಲ್ಲ, ಎಲ್ಲ ಹೋಗಿರ್ತಾರೆ, ಬಾಗಿಲು ಹಾಕೊಂಡಿರ್ತಾರೆ, ಯಾರ ತೀರೋಗಿರ್ತಾರೆ, ಎಲ್ಲ ಫಂಕ್ಷನ್ ಹೋಗಿರ್ತಾರೆ, ಇಂಥವು ಆಗಿರ್ತವೆ. ಯಾಕಂದರೆ ಇವು ಪ್ರತಿಯೊಂದು ಕರುಗಳಿಗೆ ಮಾಡ್ತಕ್ಕಂಥದ್ದು ಮುಂಜಾಗ್ರತೆ ಕ್ರಮ. ಲಸಿಕೆ ನನ್ನ ಹತ್ರ ಸಾಕಷ್ಟು ಇದೆ, ನಾನು ಕೊಡ್ತೀನಿ, ಲಸಿಕೆ ಮಾಡ್ತೀನಿ. ಲಸಿಕೆ ಮಾಡಿಸೋದು ಇಂಪಾರ್ಟೆಂಟ್ ಅಲ್ಲ, ಇದು ಮೇಂಟೆನೆನ್ಸ್ ಕಾಯಿಲೆ. ಇದು ಸೊಳ್ಳೆ ನೊಣದಿಂದ ಬರ್ತಕ್ಕಂಥದ್ರಿಂದ ಒಂದರಿಂದ ಒಂದಕ್ಕೆ ಅಂಟು ಕಾಯಿಲೆ. ಅದಕ್ಕೆ ನೋಡ್ದಂಗೆ ಕಚ್ಚಿದಂಗೆ ಸಣ್ಣ ಕರುಗಳು ಜಾಸ್ತಿ ಆಗ್ತದೆ, ನಮ್ಮ ನಾಟಿ ದನಗಳಿಗೂ ಜಾಸ್ತಿ ಆಗ್ತದೆ. ಅದಕ್ಕೆ ನೀವು ಬೇಳೆಣ್ಣೆ ಸಿಗುತ್ತೆ, ಅರ್ಧ ಪುಡಿ ಸಿಗುತ್ತೆ, ಅದನ್ನ ಕವರ್ ಮಾಡಿಬಿಟ್ಟು ಮೈಗೆಲ್ಲ ಹಚ್ಚಿಬಿಟ್ರೆ ನೊಣ ಕಚ್ಚಿ ಮತ್ತೆ ಇನ್ನೊಂದಕ್ಕೆ ಹೋದ್ರೆ ಅದು ಕಚ್ಚಿದ್ರೆ ಇನ್ಫೆಕ್ಷನ್ ಆಗೋದಿಲ್ಲ. ಅದಕ್ಕಾಗಿಯೇ ತಾವು ಮೊದಲಾಗಿ ಪ್ರತಿಯೊಂದು ಯಾವ್ಯಾವ ಜಾನುವಾರುಗಳಿದಾವೆ ಎಲ್ಲ ಜಾನುವಾರು ಲಸಿಕೆ ಹಾಕ್ಸಿದೆ. ಲಸಿಕೆ ನಾನು ಕೊಡ್ತೀನಿ, ಉಚಿತವಾಗಿ ಲಸಿಕೆ ಕೊಡ್ತೀನಿ. ಇನ್ನು ಕೆಲವೊಂದು ಏನಂತಂದರೆ ಈ ಔಷಧಿಗಳದ್ದು ಈಗ ನಂದೊಂದೇ ಪ್ರಾಬ್ಲಮ್, ನನ್ನ ತಾಲೂಕು ಪ್ರಾಬ್ಲಮ್ ಆದರೆ ನಾವು ನಮಗೆ ಕೃಷಿಕ ಸಮಾಜ ಮೀಟಿಂಗ್ ಇದೆ, ಅಲ್ಲಿಂದ ನಾವು ಪ್ರಪೋಸಲ್ ಕಳಿಸ್ತೀವಿ. ಇದು ರಾಜ್ಯಾದ್ಯಂತ ಸಮಸ್ಯೆ. ಏನೋ ಸಿಬ್ಬಂದಿ ಕೊರತೆಗಳದು ಈ ಔಷಧಿ ಖರೀದಿ ಮಾಡೋದು, ಯಾಕೆ ಅಲ್ಲಿಂದ ಖರೀದಿ ಮಾಡ್ತಾರೆ, ಇಡೀ 30-29 ಜಿಲ್ಲೆಗೆ ಅವರೇ ಅನಿಸ್ತಾರೆ. ಅದ್ರ ಬಗ್ಗೆ ನಾವು ಏನು ಸರ್ಕಾರದ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಅದೇನು ಬರುತ್ತೋ ನಾವು ಅದನ್ನು ನಿಮಗೆ ನೇರವಾಗಿ ನಮ್ಮ ರೈತ ಬಾಂಧವರಿಗೆ ತಲುಪಿಸ್ತೀವಿ. ಅದ್ರಾಗ ಎರಡನೇ ಮಾತಿಲ್ಲ ಈವನ್ನು. ಆಮೇಲೆ ಮತ್ತೆ ಮೇವಿನ ಬೀಜ ಬಂದ ನನಗೆ ಈ ಸರಿ ಸಾಕಷ್ಟು ಮೇವಿನ ಬೀಜ ಬಂದಿದೆ, ಎಲ್ಲರ ಗಮನಕ್ಕೆ ತಂದಿನಿ. ನಮ್ಮ ತಾಲೂಕಲ್ಲಿ 19 ಹಾಸ್ಪಿಟ್ಲ್ಗಳಿದ್ದಾವೆ, 19 ಹಾಸ್ಪಿಟ್ಲ್ಗಳಿಗೂ ಹಂಚಿದ್ದೀನಿ. ನಮಗೆ ಬೇಕಾಗಿರೋದೇನಪ್ಪ, ನಿಮಗೆ ಕೊಟ್ಟಿದ್ವಿ, ಕೊಟ್ಟಿರೋದಕ್ಕೆ ಒಂದು ದಾಖಲಾತಿ ಏನು, ಒಂದು ಪಾಣಿ ತಗೊಂತೀವಿ, ಒಂದು FID ತಗೊಂತೀವಿ, ಒಂದು ಆಧಾರ್ ಕಾರ್ಡ್ ತಗೊಂಡು ಅಷ್ಟು ಕೊಟ್ಬಿಟ್ಟು ನಾವು ಉಚಿತವಾಗಿ ಕೊಡ್ತೀವಿ. ಒಂದು ಫೋಟೋ ತಕ್ಕಂತೀವಿ. ಆಮೇಲೆ ಬೆಳೆದಾದ್ಮೇಲೆ ಪ್ಯಾಕೆಟ್ ಮನೆ ಸ್ಟಾಕ್ ಅದಾವೆ ಆಲ್ರೆಡಿ. ಈಗ ಅದು ಇರೋದು ಒಬ್ಬರಿಗೆ ಒಂದೇ ಪ್ಯಾಕೆಟ್. ಏನ್ ಮಾಡ್ತಾರೆ ಇಲ್ಲಿ ಬಂದು ಇನ್ನ ಎಲ್ಲರಿಗೂ ಬೇಕು.